ಅಮ್ಮ ಚಾಮುಂಡೇಶ್ವರಿ, ಇದೇನಮ್ಮ ಈ ಬಡವನ ಬಲದಲ್ಲಿ ಬಿರುಗಾಳಿಯಾಗಿ ಬೀಸುವುದು? ಮನೆಯಲ್ಲಿ ನೋಡಿದರೆ ಒಂದು ಕಾಸಿಗೆ ಗತಿ ಇಲ್ಲದಂತೆ ಆಗಿದೆ. ನನ್ನ ಬಾಳಿ ತೋಟವನ್ನು ಅಡ ಇಟ್ಟು ಯಾರ ಕೈಲಿಂದ ಸಾಲ ರಹಿಸ್ಕೋಬೇಕೆಂದರೆ ನನ್ನ ಬಾಳಿ ತೋಟ ಕತ್ತರಿಸಿ ಹಾಕಿದರೆ ಈ ಊರ ಕಟಕರು. ಹೇಗೆ ನನ್ನ ಹೆಂಡತಿನ ಉಳಿಸಿಕೊಳ್ಳಲಿ, ಹೇಗೆ ಬದುಕಿಸಿಕೊಳ್ಳಲಿ? ಅಯ್ಯೋ ದೇವರೇ, ಯಾರಾದರೂ ಈ ರೈತರಿಗೆ ಹಣ ಕೊಟ್ಟು ಸಹಾಯ ಮಾಡಿರಪ್ಪ, ನಿಮ್ಮ ಕಾಲಿಗೆ ಬೀಳುತ್ತೇನೆ. ಯಾಕಪ್ಪ ನಿನ್ನ ಕಣ್ಣಂಚಿನಲ್ಲಿ ಕಣ್ಣೀರು? ನನ್ನ ತಾಯಿಗೆ ಇನ್ನೂ ಗುಣ ಆಗಲಿಲ್ಲವೇ? ಕಂದ, ಇನ್ನೂ ನಿನ್ನ ತಾಯಿಗೆ ಗುಣವಾಗಿಲ್ಲಪ್ಪ, ಗುಣವಾಗಿಲ್ಲ. ನಿನ್ನ ತಾಯಿಗೆ ಗುಣವಾಗಬೇಕಾದರೆ ಹಾರ್ಟ್ ಆಪರೇಷನ್ಕ್ಕಾಗಿ 2 ಲಕ್ಷ ಕೇಳುತ್ತಿದ್ದಾರಪ್ಪ ಆಸ್ಪತ್ರೆಯಲ್ಲಿ. ಹೇಗೆ ಉಳಿಸಿಕೊಳ್ಳಿ ಕಂದ, ನಿನ್ನ ತಾಯಿನ ಹೇಗೆ ಬದುಕಿಸಿಕೊಳ್ಳಲಿ? ಅಪ್ಪ, ಹೇಗಾದರೂ ಮಾಡಿ ನನ್ನ ತಾಯಿಯನ್ನು ಉಳಿಸಿಕೊಡಪ್ಪ, ನಿನಗೆ ಕೈ ಮುಗಿದು ಬೇಡುತ್ತೇನೆ ಕಂದ. ಹೇಗೆ ಉಳಿಸಿಕೊಳ್ಳಲಿ ಕಂದ, ಹೇಗೆ ಬದುಕಿಸಿಕೊಳ್ಳಲಿ? ಕುಮಾರ, ವಿಕ್ರಮ, ಈಗ ಬಂದೇನಪ್ಪ? ಹೌದು ಅಪ್ಪಾಜಿ, ನಮ್ಮ ತಾಯಿ ಆಸ್ಪತ್ರೆಯಲ್ಲಿ ಇರುವುದನ್ನು ಕೇಳಿ ಈಗ ತಾನೇ ಬಂದೆ ಅಪ್ಪ, ಕಾಡಿನಿಂದ. ಅಣ್ಣ, ಏಕಣ್ಣ ನಿನ್ನ ಕಣ್ಣಲ್ಲಿ ನೀರು? ನನ್ನ ಅತ್ತಿಗೆ ಇನ್ನೂ ಗುಣವಾಗಿಲ್ಲವೇ? ತಮ್ಮ, ಇನ್ನೂ ಗುಣವಾಗಿಲ್ಲ ತಮ್ಮ, ಇನ್ನೂ ಗುಣವಾಗಿಲ್ಲ. ನಿನ್ನ ಅತ್ತಿಗೆ ಗುಣವಾಗಬೇಕಾದರೆ ಹಾರ್ಟ್ ಆಪರೇಷನ್ಕ್ಕಾಗಿ 2 ಲಕ್ಷ ಕೇಳುತ್ತಾರಪ್ಪ ಆಸ್ಪತ್ರೆಯಲ್ಲಿ. ಆ ಬಾಳಿ ತೋಟದ ಮೇಲೆ ಸಾಲ ತೆಗಿಬೇಕೆಂದರೆ ಯಾರು ಸರ್ವನಾಶ ಮಾಡಿದರಪ್ಪ ಈ ಊರ ಪಾಪಿಗಳು. ಅಪ್ಪಾಜಿ, ಆ ತೋಟವನ್ನು ಸರ್ವನಾಶ ಮಾಡಿದ್ದು ಬೇರೆ ಯಾರಲ್ಲಪ್ಪ, ಈ ಊರಿನ ಬಂಡ ಗೌಡ. ಹೌದಣ್ಣ, ನಮ್ಮ ತೋಟ ಹಾಳು ಮಾಡಿದ ಸೇಡಿಗಾಗಿ ಎಂದು ಆ ಗೌಡನ ಮನೆಯ ನುಗ್ಗಿ 1 ಲಕ್ಷ ಪರಿಹಾರದ ಹಣ ತಂದಿದ್ದೇವೆ. ಏನು? ನಮ್ಮ ಗೌಡ್ರು ಪರಿಹಾರ ದಾನ 1 ಲಕ್ಷ ಕೊಟ್ಟಿದ್ದಾರೆ? ಒಳ್ಳೆಯದಪ್ಪ, ಒಳ್ಳೆಯದಾಯಿತು. ವಿಕ್ರಮ, ಬೇಗನೆ ಆ ಹಣವನ್ನು ತೆಗೆದುಕೊರಪ್ಪ, ಆಸ್ಪತ್ರೆಗೆ ಕಟ್ಟಿ ಬರೋಣ. ಆಯ್ತು ಅಪ್ಪಾಜಿ, ಬೇಗ ತಾಯಿಯನ್ನು ಉಳಿಸಿಕೊಳ್ಳೋಣ. ಬೇಗ ನಡೆಯಿರಿ, ಹೋಗೋಣ. ಹೋಗೋಣ. ನಿಂತ್ಕೊಳ್ಳಿ ಮಾವ. ಅಂದ ಹಾಗೆ ಇವನು ಯಾರು? ಅವನು ಬೇರೆ ಯಾರು ಅಲ್ಲಮ್ಮ, ನನ್ನ ಗೆಳೆಯನ ಮಗ ವಿಕ್ರಮಂತ. ಆಸ್ತಿ ಸಲುವಾಗಿ ಅವನ ತಾಯಿ ತಂದೆನನ್ನು ಕೊಲೆ ಮಾಡಿಬಿಟ್ಟರು. ಆವಾಗ ಇವನು 10 ವರ್ಷದ ಬಾಲಕ ಇದ್ದ. ಎಲ್ಲಿ ಇವನನ್ನು ಕೊಲೆ ಮಾಡಿಗಿದ್ದರಂತ ಭಯಕ್ಕಾಗಿ ಬೆಟ್ಟದಲ್ಲಿ ಗುಡಿಸಲ ಕಟ್ಟಿ ಜೋಪಾನ ಮಾಡಿದನಮ್ಮ. ಅವನನ್ನು ಜೋಪಾನ ಮಾಡಿದ್ದೇನೆ. ಈಗ ಅವನು ದೊಡ್ಡವನಾಗಿ ನನ್ನ ಮನೆಗೆ ಬಂದಿದ್ದಾನಮ್ಮ, ನನ್ನ ಮನೆಗೆ ಬಂದಿದ್ದಾನೆ. ಇದೇನು ಯಜಮಾನ್ರು ಕೈಯಲ್ಲಿ ಬ್ಯಾಗ್ ಹಿಡಿದುಕೊಂಡಿದ್ರಲ್ಲ ರೀ, ಇದ್ರಲ್ಲಿ ಏನಿದೆ? ಇದರಲ್ಲಿ 1 ಲಕ್ಷ ಹಣ ಇದೆ ಸರೋಜ. ನನ್ನ ಅತ್ತಿಗೆ ಆಸ್ಪತ್ರೆಗೆ ತುಂಬಬೇಕಾಗಿದೆ ರೀ. ಹಾಗಾದ್ರೆ ಈ ಹಣವನ್ನ ನನಗೆ ಕೊಟ್ಬಿಡ್ರಿ, ನನಗೆ ಬೇಕಾದಂತ ಒಡವೆಗಳನ್ನ ಮಾಡಿಸ್ಕೊಳ್ತೀನಿ. ಬೇಡ ಸರೋಜ, ಬೇಡ. ನನ್ನ ಅತ್ತಿಗೆ ಹಾರ್ಟ್ ಆಪರೇಷನ್ ಇದೆ, ಅದಕ್ಕಾಗಿ ಈ ದುಡ್ಡನ್ನು ಆಸ್ಪತ್ರೆಗೆ ತುಂಬಬೇಕಾಗಿದೆ. ನನ್ನ ಅತ್ತಿಗೆ ಗುಣವಾಗಿ ಬಂದ ನಂತರ ನಾನೇ ನಿನಗೆ ಬಂಗಾರದ ಒಡವೆ ಮಾಡಿಸಿಕೊಡುತ್ತೇನೆ. ಹೌದಮ್ಮ ಸರೋಜ, ಮುಂದಿನ ವರ್ಷ ನನ್ನ ತಮ್ಮ ಹೇಳುವ ಮಾತು ನಿಜವಿದೆ.
ಮುಂದಿನ ವರ್ಷ ಹೊಲದಲ್ಲಿ ಪೀಕ ಬಂದ ನಂತರ ನಾನೇ ನಿನಗೆ ಬಂಗಾರದ ಒಡವೆ ಮಾಡಿಸಿ ಹಾಕ್ತೀನಮ್ಮ, ನಾನೇ ಹಾಕುತ್ತೇನೆ. ಸಾಕು ಬಾಯಿ ಮುಚ್ಚಿ ಮಾವ ನಿಮ್ಮ ಮಾತನ್ನ. ನನಗೆ ಹಣ ಬೇಕು ಅಷ್ಟೇ. ಸರೋಜ, ಈ ಹಣವನ್ನು ಆಸ್ಪತ್ರೆಗೆ ಕಟ್ಟದಿದ್ದರೆ ನನ್ನ ಅತ್ತಿಗೆ ಹಣ ಬೀಳುವುದು ಖಂಡಿತ. ನಿನ್ನ ಅಧಿಕಾರ ನನ್ನ ಮುಂದೆ ಚಲಾಯಿಸಬೇಡ. ನಾನು ತಂದ ನಾಯಿ ನೀನು. ಮುಚ್ಚಳಿ ಬಾಯಿನ. ನಾನೇನು ಈ ಮನೆಗೆ ನಾಯಿಯಾಗಿ ಬಂದಿಲ್ಲ. ಕಾಲೇಜ್ ಕಲಿಬೇಕಾದ್ರೆ ನಿಮ್ಮನ್ನ ಪ್ರೀತಿಸಿ ನನ್ನ ಹೆಸರಿಗಿದ್ದ 10 ಎಕರೆ ಜಮೀನನ್ನ ತೆಗೆದುಕೊಂಡು ಬಂದು ನಿಮ್ಮನ್ನ ಮದುವೆ ಆಗಿದ್ದೇನೆ. ಸರೋಜಮ್ಮ, ನೀನು ಹೇಳುವ ಮಾತು ಸತ್ಯವಿದೆ ಅಮ್ಮ, ಸತ್ಯವಿದೆ. ಆದರೆ ಈ ಮನೆಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬೇಕಲ್ವಾ? ಏಯ್, ಅರ್ಥದ ಮಾತು ಹೇಳುವ ಅನರ್ಥ. ನಾನು ಈ ಮನೆ ಯಜಮಾಂತಿ. ನನಗೆ ಇಷ್ಟ ಬಂದಂತ ಒಡವೆಗಳನ್ನ ಹಾಕಿಕೊಂಡು ಮೆರಿಬೇಕನ್ನುವುದೇ ನನ್ನ ಆಸೆ. ಸರೋಜ, ನಿನ್ನ ಆಸೆಗೆ ಸ್ವಲ್ಪ ಮಿತಿ ಇರಲಿ. ನೋಡಿ, ನಿಮ್ಮ ಉಪದೇಶ ನನಗೆ ಬೇಕಾಗಿಲ್ಲ. ಈ ಮನೆಯಲ್ಲಿ ನಿಮಗೆ ಹೇಗೆ ಬರ್ತೋ ಹಾಗೆ ಮಾಡಿ, ನನಗೆ ಹೇಗೆ ಬರ್ತೋ ನಾನು ಮಾಡ್ತೀನಿ. ಹಣ, ಅವಳ ಮಾತನ್ನು ಏನು ಕೇಳುತ್ತಿರುವೆ? ಮೊದಲು ಈ ಹಣವನ್ನು ಆಸ್ಪತ್ರೆಗೆ ಕಟ್ಟಿ ಬಾ. ಆಯ್ತು ತಮ್ಮ ವಿಕ್ರಮ, ತೆಗೆದುಕೊರಪ್ಪ ಈ ಹಣವನ್ನು. ಬೇಗನೆ ಹೋಗಿ ಆಸ್ಪತ್ರೆಗೆ ಕಟ್ಟಿ ಬರೋಣ. ಆಯ್ತಣ್ಣ, ಬೇಗ ಹೋಗೋಣ, ನಡೆಯಿರಿ. ಅಪ್ಪಾರ ಅವರು ಬೆಳಗಾವಿ ಕೇಲಿ ಆಸ್ಪತ್ರೆ ಹೋಗಿ ತಿರ್ಕೊಂಡಾರಿ ಅಪ್ಪಾರ. ಏನು, ನನ್ನ ಹೆಂಡತಿ ತೀರಿಕೊಂಡಳೆ? ಕಾವೇರಿ, ನೀನಿಲ್ಲದೆ ನಾನು ಹೇಗೆ ಬದುಕಲಿ ಕಾವೇರಿ? ನೀನಿಲ್ಲದೆ ನಾನು ಬದುಕುದಿಲ್ಲ ಕಾವೇರಿ, ಬದುಕುದಿಲ್ಲ. ಈ ನಿನ್ನ ಮಗನನ್ನು ಪರದೇಶಿ ಮಾಡಿ ಹೋದೆಯ ತಾಯಿ. ಇನ್ನು ಮುಂದೆ ಯಾರಿಗೆ ಅಮ್ಮ ಎಂದು ಕರೆಯಲಿ? ಅಮ್ಮ, ನಿನ್ನೊಂದಿಗೆ ಬೆಳೆದು ದೊಡ್ಡವನಾಗಿದ್ದೆ. ಆದರೆ ಇವತ್ತು ನಿನ್ನ ಜೊತೆ ಇಲ್ಲದಂಗಾಯ್ತಲ್ಲಮ್ಮ ಈ ಪಾಪಿ. ಅಯ್ಯೋ ದೇವ್ರೇ, ಇದೆಂತ ಪರಿಸ್ಥಿತಿ ತಂದೆಯಪ್ಪ, ತಂದೆ. ಹತ್ತಿಗೆಂಬ ಹೆತ್ತ ಮಗನಕ್ಕಿಂತ ಹೆಚ್ಚಾಗಿ ತುತ್ತು ಮಾಡಿ ಉಣಿಸಿ ತಿನಿಸಿ ನನ್ನನ್ನು ದೊಡ್ಡವನನ್ನಾಗಿ ಮಾಡಿದ. ನೀನೇ ಸತ್ತ ಮೇಲೆ ನಾನು ಖಂಡಿತ ಬದುಕಲಾರೆ ಅತ್ತಿಗೆಮ್ಮ, ಬದುಕಲಾರೆ. ಅತ್ತಿಗೆ ನಾನು ಏನೆಂದು ಸಹಿಸಲೆಮ್ಮ ಅತ್ತಿಗೆಮ್ಮ. ಮನಸ್ಸೇಕೆ ಬಂತು ಕಾವೇರಿ, ನಿನ್ನನ್ನು ಉಳಿಸಿಕೋಬೇಕಂತ ಹೇಳಿ ಕಂಡವರ ಹತ್ತಿರ ಕಾಲ ಬಿದ್ದು ಸಾಲ ಕೊಡು ಅಂದರೆ ಯಾರು ಕೊಡಲಿಲ್ಲ ಈ ಪಾಪಿಗೆ. ಕಾವೇರಿ, ನನ್ನನ್ನು ಕ್ಷಮಿಸಿ ಬಿಡು ಕಾವೇರಿ, ನನ್ನನ್ನು ಕ್ಷಮಿಸಿ ಬಿಡು ಈ ಪಾಪಿನ. ಅಮ್ಮ, ನಾನು ಅಮ್ಮ ಅಂದರೆ ಸಾಕು. ನನ್ನ ಕೆನ್ನಿಗೆ ಮುತ್ತಿಟ್ಟು ಬಾಯಲ್ಲಿ ತುತ್ತಿಟ್ಟು ಉಣಿಸುತ್ತಿದ್ದೆ ಅಮ್ಮ. ಈಗ ನೀನಿಲ್ಲದೆ ನಾ ಹೇಗೆ ಬದುಕಲಿ ತಾಯಿ, ಹೇಗೆ ಬದುಕಲಿ? ಕಾವೇರಿ, ಹೊಲದಲ್ಲಿ ನಾನು ಹುಮ್ಮನಂತೆ ದುಡಿತಿರುವಾಗ ನನ್ನ ಬೆವರ ಸುರಿಸುವುದನ್ನು ನೋಡಿ ನಿನ್ನ ಸೀರೆ ಸೆರಗದಿಂದ ನನ್ನ ಮುಖ ಒರೆಸ್ತಿದ್ದೆ. ಕಾರಣ ನಿನ್ನಂತ ಧರ್ಮ ಪತ್ನಿನನ್ನು ಕಳೆದುಕೊಂಡು ನಾನು ಹೇಗೆ ಬದುಕಲಿ ಕಾವೇರಿ? ಅಣ್ಣ, ದೇವರಂತ ಅತ್ತಿಗೆಯ ಸತ್ತ ಮೇಲೆ ನಾವು ಹೇಗೆ ಜೀವನ ಸಾಗಿಸಬೇಕಣ್ಣ? ನಾವು ಹೇಗೆ ಜೀವನ ಸಾಗಿಸಬೇಕು ಅಣ್ಣ? ಹೊಲಕ್ಕೆ ಹೋಗಿ ಬರುವಷ್ಟುದರಲ್ಲಿ ತಡವಾದರೆ
ನನ್ನ ಅತ್ತಿಗೆ ನನ್ನ ಮೈದುನ ಇನ್ನು ಏಕೆ ಬರಲಿಲ್ಲ ಅಂತ ಕೇಳುತ್ತಿದ್ದಳ ನಿನ್ನನ್ನು. ಕಾವೇರಿ ನೀನ ಹೋದ ಮೇಲೆ ನಾನು ಇನ್ನು ಯಾರಿಗೆ ಅತ್ತಿಗೆ ಅಂತ ಕರೆಯಲಿಲ್ಲ. ಅವಳು ಅತ್ತಿಗೆ ಅಂದರು ಅತ್ತಿಗೆ ಅಲ್ಲ, ನನ್ನ ಹೆತ್ತ ತಾಯಿ ಇದ್ದಂತೆ. ಕಾವೇರಿ ನೀನ ಹೋದ ಮೇಲೆ ಈತ ಮಗನನ್ನು ಕಟ್ಟಿಕೊಂಡು ನಾನು ಹೇಗೆ ಬದುಕಲಿ ಕಾವೇರಿ, ನಾನು ಹೇಗೆ ಬದುಕಲಿ? ಹನೆ ಮೇಲೆ ಚವರಾಯ ಹೆಸರ ಅಪ್ಪಾಜಿ ಸಮಾಧಾನ ಮಾಡಿಕೊಳ್ಳಿ, ಅಪ್ಪಾಜಿ ಸಮಾಧಾನ ಮಾಡಿಕೊಳ್ಳಿ. ಇವತ್ತು ಸತ್ತು ಸ್ವರ್ಗ ಸೇರಿದ ತಾಯಿಯನ್ನು ಅಂತ್ಯ ಸಂಸ್ಕಾರ ಮಾಡೋಣ. ನಡೆಯಪ್ಪ ನಡೆ. ಮನಸ್ಸಿಗೆ ಬಂತು ಬಿಟ್ಟು ಹೋಗೋಕೆ ಕಾರಣ ಇಡುವೆಯ. ಯಾಕೆ ಸಾಹೇಬರೇ, ನಾವೇನು ಅಂತ ತಪ್ಪು ಮಾಡಿದ್ದೇವೆ? ತಪ್ಪು ಮಾಡಿದಿರಿ. ನಿಮ್ಮ ಮನೆಯಲ್ಲಿ ಕೋಟ ನೋಟಿನ ವ್ಯವಹಾರ ನಡೆಯುತ್ತಿದೆ. ಏನು ಏನು ಹೇಳುತ್ತಿದ್ದೀರಿ ಸಾಹೇಬ್ರೇ ನೀವು? ನಮ್ಮ ಮನೆಯಲ್ಲಿ ಕೋಟ ನೋಟ ವ್ಯವಹಾರ ನಡೆಯುತ್ತಿದೆ? ಇಲ್ಲ ಸಾಹೇಬ್ರೇ, ಇಲ್ಲ. ಹಾಗಾದರೆ ಈ ಸುಟ್ಕೇಸಿನಲ್ಲಿ ಏನಿದೆ ಬಿಚ್ಚು ತೋರಿಸೋ. ಸಾಹೇಬ್ರೆ, ಈ ಸುಟ್ಕೇಸಿನಲ್ಲಿ ಈ ಬ್ಯಾಗಿನಲ್ಲಿ ಯಾವ ಕೋಟ ನೋಟು ಇಲ್ಲ. ಬೇಕಾದರೆ ನೀವೇ ಚೆಕ್ ಮಾಡಿಕೊಳ್ಳಿ. ಈಗ ಬದ್ಮಾಶ್ ಇದರೊಳಗೆ ಕೋಟ ನೋಟು. ಈಗ ನೀನು ಅರೆಸ್ಟ್ ಆಗಲೇಬೇಕು. ಅರೆಸ್ಟ್ ಮಾಡಬೇಡಿ ಸಾಹೇಬ್ರೇ, ಅರೆಸ್ಟ್ ಮಾಡಬೇಡಿ. ಈ ಹಣ ಕೊಟ್ಟದು ನಂಜೇಗೌಡ. ನಿಮ್ಮ ಕಾಲಿಗೆ ಬಿದ್ದು ಬೇಡುತ್ತೇನೆ, ನೀವು ಅರೆಸ್ಟ್ ಮಾಡಬೇಡಿ. ನಾಲ್ಕು ಸುಳಿ ಮಕ್ಕಳ್ರ ಮಾಡೋದೆಲ್ಲ ನೀವೇ ಮಾಡಿ. ಈಗ ಗೌಡನ ಮೇಲೆ ಹಾಕಲಿಕ್ಕೆ ನಾಚಿಕೆ ಆಗುದಿಲ್ರಿ ನಿಮಗೆ. ಪ್ಲೀಸ್ ಅರೆಸ್ಟ್ ಮಾಡೋ. ಬೇಡ ಸಾಹೇಬರೇ, ಬೇಡ. ಈ ವಿಕ್ರಮನನ್ನು ಬಿಟ್ಟು ಬಿಡಿ ಸಾಹೇಬರೇ, ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಬೇಕಾದರೆ ನನ್ನನ್ನು ಅರೆಸ್ಟ್ ಮಾಡಿ ಸಾಹೇಬರೇ, ನನ್ನನ್ನು ಅರೆಸ್ಟ್ ಮಾಡಿ. ನಿನ್ನನ್ನು ಅರೆಸ್ಟ್ ಮಾಡಲು ಬರುವುದಿಲ್ಲ. ಏಕೆಂದರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕವನು ಇವನು ಅಷ್ಟೇ ಅರೆಸ್ಟ್ ಮಾಡಬೇಕಾಗುತ್ತದೆ. ಸಾಹೇಬರೇ, ನನ್ನ ತಾಯಿ ಆಸ್ಪತ್ರೆಯಲ್ಲಿ ತೀರಿಕೊಂಡಿರುತ್ತಾಳೆ. ಅವಳ ಅಂತ್ಯ ಸಂಸ್ಕಾರವನ್ನು ಮಾಡುವವರೆಗೆ ನನ್ನನ್ನು ಬಿಟ್ಟು ಬಿಡಿ ಸರ್. ನಿಮ್ಮ ಕೈ ಹಾಗೆ ನೀನು ಬಿಡೋಲಿಕ್ಕೆ ಬರೋದಿಲ್ಲ. ಏಕೆಂದರೆ ನಮಗೆ ಮೇಲಿಂದ ಆರ್ಡರ್ ಬಂದಿದೆ. ನನ್ನ ಸ್ಟೇಷನ್ಗೆ ಹೋಗೋಣ. ಅಮ್ಮ, ನಿನ್ನ ಮನೆಯ ಅನ್ನವನ್ನು ತಿಂದು ಬೆಳೆದು ದೊಡ್ಡವನಾಗಿದ್ದೆ. ಇವತ್ತು ನಿನ್ನ ಮಣ್ಣಿಗೆ ಕೂಡ ಇಲ್ಲದಂತ ಆಯ್ತಲ್ಲ ಮಾಯಿ ಪಾಪಿ. ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ, ಎಲ್ಲಿದೆಯೋ ನ್ಯಾಯ ಅನ್ನ, ಎಲ್ಲಿದೆಯೋ ನ್ಯಾಯ. ಬಡವರ ನ್ಯಾಯ ಕೇಳುವುದೇ ಅನ್ಯಾಯ. ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ.
ಒಬ್ಬರಿಗೊಬ್ಬರು ದೋಚಿದರೆ ನಡೆಯುವುದೇ ಕೊಲೆಯನ್ನು ಮಾಡಿ ಹರಿಸಿದರೆ ಬೀಳುವುದೇ ಸೋದರನ ದಾರಿಯ ಮೇಲೆ ಸೋದರನ ಹಾದಿಯ ಮೇಲೆ ಜೊತೆಯಾಗಿ ನಡೆಯೋದೆ ನಮಗೆ ಗತಿ ಅಣ್ಣ ಅಣ್ಣ ನನ್ನ ತಾವತ್ತಿಗೆ ಅಣ್ಣ ಜೋಡು ಹುಲಿಗಳಂತೆ ಕೂಡಿ ಬದುಕಬೇಕೆಂದರೆ ನಮ್ಮನ್ನು ಅಗಲಿಸಿ ಜೇಲು ಸೇರುವಂತಾಯಿತೆ ವಿಕ್ರಮ, ಜೇಲು ಸೇರುವಂತಾಯಿತೆ. ಅಯ್ಯೋ ಚಾಮುಂಡೇಶ್ವರಿ, ಏನಮ್ಮ ಈ ರೈತನಿಗೆ ಕೊಡುವ ಶಿಕ್ಷೆ? ತಂದೆ ದಿಗಂಬರೇಶ್ವರ, ಅಲ್ಲಿ ನೋಡಿದರೆ ನನ್ನ ಹೆಂಡತಿ ಸಾವು, ಇಲ್ಲಿ ನೋಡಿದರೆ ನನ್ನ ವಿಕ್ರಮನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹೋದ. ಇದನ್ನೆಲ್ಲ ನೋಡಿ ನಾನು ಹೇಗೆ ಸಹಿಸಿಕೊಳ್ಳಲಿ ದೇವಾ? ನನ್ನ ಕುಮಾರ ನನ್ನಮ್ಮ ಎಲ್ಲಿ ಇದ್ದಾಳೆ ಅಂತ ಕೇಳುತ್ತಿದ್ದಾಳೆ ಅತ್ತಿಗೆ. ನನ್ನ ಅತ್ತಿಗೆ ನನ್ನ ಕುಮಾರ ಏನಂತೂ ಹೇಳಬೇಕು ಅತ್ತಿಗೆ, ನನ್ನ ಕುಮಾರನಿಗೆ ಏನಂತೂ ಹೇಳಿಕೊಳ್ಳಬೇಕೆ? ನನ್ನ ಎಷ್ಟು ಹಣವಿದ್ದರೂ ನನ್ನ ಅತ್ತಿಗೆಯನ್ನು ಉಳಿಸಿಕೊಳ್ಳುವಷ್ಟು ನಮಗೆ ಸಾಧ್ಯವಾಗಲಿಲ್ಲ, ಸಾಧ್ಯವಾಗಲಿಲ್ಲ. ಅಪ್ಪರ ಹೇಗಾದರೂ ಮಾಡಿ ಆ ತಾಯಿ ಅಂತ್ಯ ಸಂಸ್ಕಾರ ಮಾಡೋಣ ಬನ್ನಿ. ಆಯ್ತಪ್ಪ, ನಡೆಯಿರಿ. ಜೀವ ಜ್ಯೋತಿಯೇ ಜೀವ ಜ್ಯೋತಿಯೇ ನನ್ನ ಮಂಡಿ ಮಾಡಿ ಬಿಟ್ಟ ಹೋದ ಯಾವ ನೀತಿಯೇ? ಜೀವ ಜ್ಯೋತಿಯೇ